ಫ್ರೆಂಡ್ಸ್, ಪಯಣವೊಂದು ಕತೆ ಸಾವಿರಾರು ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ದಾರಿಯಲ್ಲಿ ಹಸುಗಳಿಗೆಲ್ಲ ಅಲಂಕಾರ ಮಾಡಿಕೊಂಡು ಮೆರವಣಿಗೆ ಹೋಗ್ತಿದ್ರು. ನಾವು ಏನಿದು ಅಂತ ನೋಡಿದ್ರೆ ಕಿಚ್ಚು ಹಾಯಿಸೋದು. ಇಲ್ಲೇ ಹತ್ತಿರದ ದೇವಸ್ಥಾನದ ಹತ್ರ ಅಂತ, ಬನ್ನಿ ಹೋಗೋಣ. ಓಹ್, ಇದು ಆ್ಯಕ್ಚುಲಿ ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್. ಸುಮ್ಮನೆ ನೋಡ್ತಾ ಇರಿ ಅದೇನು ಮಾಡುತ್ತೆ ಅಂತ. ಫಾಲೋ ಮಾಡುತ್ತಾ ಅದು? ಇಲ್ಲಿ ಈ ಕುರಿಗೆ ಫುಲ್ಲು ಫ್ಯಾನ್ ಬೇಸೇ ಕ್ರಿಯೇಟ್ ಆಗೋಯ್ತು. ಕುರಿ ಓನರ್ ಹಿಂದೆ ಹೋಗ್ತಿದ್ರೆ ಜನ ಎಲ್ಲ ನಾವೆಲ್ಲ ಅದನ್ನ ಫಾಲೋ ಮಾಡ್ತಿದ್ವಿ. ಇಷ್ಟು ಸೌಂಡು, ಇಷ್ಟು ಕ್ರೌಡ್ ಇದ್ರು ಅದು ಅವ್ರನ್ನೇ ಫಾಲೋ ಮಾಡ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು. ಅರೆ, ಇಲ್ಲಿ ಇದು ಬರೀ ಓನರ್ನ ಫಾಲೋ ಮಾಡ್ತಿಲ್ಲ, ಈ ಬೀಟ್ನು ಕೂಡ ಫಾಲೋ ಮಾಡ್ತಿದೆ. ನಾವೀಗ ಇರೋದು ಕೆರೆ ಆಂಜನೇಯ ದೇವಸ್ಥಾನ ಮುಂದೆ. ಆಂಜನೇಯ ಬಾಸ್ಕೊಂಡು ನಮಸ್ಕಾರ ಹಾಕೋಣ ಅಂತ ಇಲ್ಲೊಂದು ಸ್ಟಾಪ್ ಕೊಟ್ಟರು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರಪರಿನಂದನ ರಘುನಂದನ ರಘು ರಘುನಂದನ ರಘುವರ ಸೇವನ. ಈ ಸಂಕ್ರಾಂತಿ ಹಬ್ಬ ಒಂದು ರೀತಿ ಈ ಗೋವು, ಎತ್ತು, ಭೂಮಿ ಮತ್ತು ರೈತರ ಮಧ್ಯೆ ಇರುವಂತಹ ಅವಿನಾಭಾವ ಸಂಬಂಧಕ್ಕೆ ರೆಪ್ರೆಸೆಂಟ್ ಮಾಡುವಂಥ ಹಬ್ಬ ಇದು. ಆ್ಯಕ್ಚುಲಿ ಎಸ್ಪೆಷಲಿ ಈ ಎತ್ತುಗಳನ್ನೆಲ್ಲ ಅಲಂಕಾರ ಮಾಡಿ ಪೂಜಿಸೋದು ಒಂದು ಕೃತಜ್ಞತೆ ಭಾವವಾಗಿ ಅಷ್ಟೆ. ಅವ್ರಿಗೆ ವರ್ಷ ಇಡೀ ಈ ಹಸುಗಳು, ಜಾನುವಾರು ಮತ್ತು ಎತ್ತುಗಳು ಈ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಹೆಲ್ಪ್ ಮಾಡಿರುತ್ತೆ. ಅವಕ್ಕೊಂದು ಕೃತಜ್ಞತೆ ಭಾವದಿಂದ ನಮಸ್ಕಾರ ಮಾಡ್ತಾರೆ ಅಷ್ಟೆ. ಈ ಕಿಚ್ಚ ಹಾಯಿಸೋದ್ರಿಂದ ಈ ಜಾನುವಾರುಗಳ ಮೇಲಿರುವಂತಹ ಏನು ಕೀಟಗಳು, ಕೆಲವೊಂದು ರೋಗಾಣುಗಳು ನಾಶ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಒಂದು ಕೆಟ್ಟ ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಇದೆಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನಮ್ಮ ಜನರು ಎಷ್ಟು ಖುಷಿಯಿಂದ ತಮ್ಮ ಹಸುಗಳು, ಕುರಿಗಳನ್ನೆಲ್ಲ ಡೆಕೋರೇಷನ್ ಮಾಡಿಕೊಂಡು ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡೋಣ. ಎಲ್ಲ ಹಸುಗಳು ಈಗ ಸಾಲಲ್ಲಿ ಬರ್ತಾ ಇದೆ.
ನಮ್ಮ ಕಲ್ಚರಲ್ಲಿ ಯಾವುದೇ ಈವೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ಟಾರ್ಟಿಂಗ್ ಈವೆಂಟ್ ಅಂತಲೇ ಇರುತ್ತೆ. ಇವತ್ತು ಕಿಚ್ಚಾಯಿಸೋದಕ್ಕೆ ಹಾಲು ಉಗ್ಸೋ ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ನೀವು ಕಾರ್ಯಕ್ರಮ ಶುರು ಮಾಡೋದಾದರೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಜನಗಳು ತುಂಬ ಖುಷಿಯಿಂದ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನನಗಿದೆಲ್ಲ ನೋಡ್ತಾ ತುಂಬ ಖುಷಿ ಆಗ್ತಿದೆ. ಹಾಗೆ ಪ್ರೊಫೆಸರ್ ಕೃಷ್ಣ ಬೈರೇಗೌಡರು ಹೇಳಿರುವಂಥ ಒಂದು ಮಾತು ನೆನಪಾಗ್ತಿದೆ. ಅವರೊಂದು ಕತೆ ಹೇಳಿದ್ರು ಅನಿಸುತ್ತೆ. ಒಬ್ಬ ರೈತ ಮತ್ತು ಅವನ ಮಗ ಮಾತಾಡುವಂಥ ಕಾನ್ವರ್ಸೇಷನ್ ಇದು. ಆ ಮಗ ಮಾಡ್ರನ್ ಜನ್ರೇಷನಿಗೆ ಸೇರಿರೋ ಅಂಥವನು. ಆತ ಒಂದು ಕ್ವಶನ್ ಕೇಳ್ತಾನೆ, ಅಪ್ಪ ನೀನು ಯಾಕೆ ಟ್ಯಾಕ್ಟ್ರ್ ಓಡಿಸಲ್ಲ, ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರ್ ಯೂಸ್ ಮಾಡಿಬಿಟ್ಟು ನೀನು ಯಾಕೆ ಅಗ್ರಿಕಲ್ಚರ್ ಮಾಡಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಒಂದು ಅದ್ಭುತವಾದಂಥ ಉತ್ತರ ಕೊಡ್ತಾರೆ. ನಿಜವಾಗ್ಲೂ ಅವರು ಒಬ್ಬ ಬುದ್ಧಿವಂತ ರೈತರೇ ಆಗಿರ್ತಾರೆ. ಮಗ, ಟ್ಯಾಕ್ಟ್ರ್ ತೊಪ್ಪಾಕಲ್ಲ, ಹೊಗೆ ಬಿಡಲ್ಲ. ನಾವು ಪ್ರಕೃತಿನ ಉಳಿಸ್ಬೇಕು ಅಂತಂದರೆ ಜಾನುವಾರುಗಳನ್ನು ಬಳಸ್ಕೋಬೇಕು ಅಗ್ರಿಕಲ್ಚರ್ಗೆ ಅನ್ನೋ ಮಾತು ಎಷ್ಟು ಸತ್ಯ ನೋಡಿ. ಇವತ್ತು ನಾವೆಲ್ಲ ಆರ್ಗ್ಯಾನಿಕ್ ಫುಡ್ ಬೇಕು ಅಂತೆಲ್ಲ ಹೋರಾಡ್ತಿದ್ದೀವಿ. ಆದರೆ ನಿಜವಾಗ್ಲೂ ಅದು ಸಿಗೋದು ಯಾವುದರಿಂದ, ಎಲ್ಲಿಂದ ಸಿಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಾವು ಈ ಜಾನುವಾರುಗಳನ್ನು ತುಂಬ ಸೂಕ್ಷ್ಮವಾಗಿ ಸಂರಕ್ಷಿಸಿ ಅದನ್ನು ಉಳಿಸ್ಕೋಬೇಕು. ಈ ಕಾರಣಕ್ಕೇ ನಾವು ಈ ಜಾನುವಾರುಗಳನ್ನು ಪೂಜನೀಯ ಭಾವದಲ್ಲಿ ನೋಡೋದು. ಕಿಚ್ಚಾಯಿಸೋದು ಸುಮ್ಮನೆ ಒಂದು ಟ್ರೆಂಡ್ಗೋ ಅಥವಾ ನೋಡೋಕೆ ಇವೆಂಟ್ ಚೆನ್ನಾಗಿರುತ್ತೆ ಅಂತ ಮಾಡಲ್ಲ. ನಮಗೆ ಗೊತ್ತಿದೆ, ನಮ್ಮ ಕಲ್ಚರಲ್ಲಿ ಪಂಚಭೂತಗಳಿಗೆ ಬೆಲೆ ಇದೆ. ಅದರಲ್ಲಿ ಬೆಂಕಿ ಕೂಡ ಒಂದು ಫೈರ್ ಎಲಿಮೆಂಟು. ನಮ್ಮ ಬಾಡಿಯ ಆರಾದಲ್ಲಿ ಈ ಫೈರ್ ಎಲಿಮೆಂಟ್ ಬಂದಾಗ ಅವುಗಳಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸು ಅಥವಾ ಎನರ್ಜಿ ಬರಲಿ ಅಂತ ಇದನ್ನು ಮಾಡೋ ಒಂದು ಪ್ರತೀತಿ ಇದೆ. ಹಸುಗಳಂತೂ ಇವ್ರ ಮಾತು ಕೇಳ್ತಾ ಇಲ್ಲ, ಯಾರಿಗೂ ಮಾತು ಕೇಳ್ತಾ ಇಲ್ಲ. ಅವರು ಫೈರ್ ಅಂದರೆ ಅವಕ್ಕೂ ಭಯ ಇದೆ. ಅವಕ್ಕೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಿದೆ ಅಷ್ಟೆ. ಅವರು ಬರ್ಬೇಕು ಮೊದಲು. ಎಷ್ಟು ಹೈಟ್ ಫೈರಲ್ಲಿ ಈ ಹಸುನ ಇಟ್ಕೊಂಡಿರೋರು ಕೂಡ ಜಂಪ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಧೈರ್ಯ ಬೇಕು ಬಿಡಿ ಇದನ್ನೆಲ್ಲ ಮಾಡೋಕ್ಕೆ. ಅವ್ರು ಬಂದ್ರೆ ಹಾಕೊಂಡ್ರೆ ಬರ್ತವೆ. ಅವ್ರು
ಅವು ಬಂದವೆ. ಗಾಡಿ ಮೇಲೆ ದಾವಾದ ನಾನು ಕೆಂಡ ತುಳಿದಿದ್ದೀನಿ, ಆದರೆ ಈ ಫೈರ್ ಒಳಗೆ ಎಂಟ್ರಿ ಆಗೋದು ನಿಜವಾಗ್ಲೂ ಸ್ವಲ್ಪ ಅಡ್ವೆಂಚರಸ್ ಅನಿಸುತ್ತೆ. ಅಲ್ಲಿ ಹಸುಗಳನ್ನ ಇಟ್ಕೊಂಡಿರೋರು ಮೊದಲು ಬಂದು ಹಸುಗಳು ಕೂಡ ಹೆದರ್ತಾ ಇದೆ, ಬರ್ತಾ ಇಲ್ಲ, ಅವನು ಎಳಿತಾರೆ ಕೂಡ. ಫೈರು ಅಷ್ಟು ಕಾವು ಹೊಡಿತಾ ಇರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಸಮ್ಟೈಮ್ಸ್. ಓಡ್ ಬಂದರೆ ಪರವಾಗಿಲ್ಲ, ಇವು ಸ್ವಲ್ಪ ಹಠ ಮಾಡ್ತಾ ಇದ್ದಾವೆ ಇಲ್ಲಿರೋ ಹಸುಗಳು. ಹಾಗೆ ಇಲ್ಲಿ ತುಂಬ ಜನ ಸೇರಿದ್ದಾರೆ. ಇದು ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಇಂಥ ಈವೆಂಟ್ ನಡೀತಾ ಇರೋದು ಎಲ್ರಿಗೂ ಕೂಡ ಒಂಥರ ಸ್ಪೆಷಲ್ ಥಿಂಗ್ ಇಟ್ ಈಸ್, ರೈಟ್? ಎಲ್ಲರೂ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸಂಕ್ರಾಂತಿ ಹಬ್ಬ ಈ ಥರ ನಾವು ಕೂಡ ನೋಡ್ತಾ ಇರೋದು ಫಸ್ಟ್ ಟೈಮ್. ಇದು ಬ್ಯಾಂಗ್ಳೂರಿನ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಕಿಚ್ಚಾಯಿಸೋದು ಮಾಡ್ತಾರೆ. ಅಲ್ಲಿ ನೋಡಿ ಆ ಹುಡುಗಿ ಟಗ್ರನ್ನ ನೋಡಿ ಎಷ್ಟು ಎದುರ್ಕೊಂತಿದ್ದಾಳೆ. ಆದರೂ ಅವ್ರ ಮನೆಯವ್ರು ಬಿಡ್ತೀರ ಫೋಟೋಗೋಸ್ಕರ ಅವಳನ್ನ ಪಾಪ ಎಳ್ದು ನಿಲ್ಲಿಸ್ಕೊಳ್ತಿದ್ದಾರೆ. ನಾವು ಇನ್ನೊಂದು ಕಡೆ ಕಿಚ್ಚಾಯಿಸೋದನ್ನ ನೋಡ್ತಾ ಇದೀವಿ ಇವಾಗ. ಆವಾಗಲೇ ಕುರಿ ಮತ್ತೆ ಹಸು ಇದ್ರೆ, ಇಲ್ಲಿ ಹಸು ಮತ್ತೆ ಕುದುರೆನೇ ಇದೆ. ಇಲ್ಲಿ ಫುಲ್ಲು ಕ್ರೌಡ್ ಜಾಸ್ತಿ ಇದೆ. ಇಲ್ಲಿ ಹಸುಗಳಂತೂ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ವು. ಜನಗಳು ಕೂಡ ತುಂಬ ಭಯ ಪಡ್ತಾ ಇದ್ರು. ಮತ್ತು ಅಲ್ಲೊಂದು ಕಡೆ ಲಾಸ್ಟಲ್ಲಿ ಒಂದು ಏನೋ ಇನ್ಸಿಡೆಂಟ್ ಆಯಿತು, ಯಾರನ್ನೋ ಗುದ್ದಿದೆ ಅಂತ ಗೊತ್ತಾಯಿತು. ಹುಷಾರಾಗಿರಬೇಕು. ಈಗ ಆಲ್ರೆಡಿ ಆಗೋಗಿದೆ. ಬರೋ ವರ್ಷ ಯಾವುದೇ ಸಣ್ಣ ಪುಟ್ಟ ಘಟನೆಗಳು ಕೂಡ ಆಗದೆ ಈ ಈವೆಂಟ್ಗಳು ಚೆನ್ನಾಗಿ ನಡೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಂಥ ಈವೆಂಟ್ಗಳನ್ನು ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಮತ್ತೆ ನಮ್ಮ ದ ಮ್ಯಾನ್ ಆಫ್ ದ ಮ್ಯಾಚ್ ಎಂಟ್ರಿ ಆಗ್ತಾರೆ, ನೋಡ್ತಾ ಇರಿ. ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಜರ್ನಿ ಅಲ್ಲಿ ಜೊತೆಗೆ ಬನ್ನಿ. ಥ್ಯಾಂಕ್ ಯು.